ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 9ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸುಮಾರು ಒಂದು 5ರಿಂದ 6 ನ್ಯೂಸ್ ಅಪ್ಡೇಟ್ಸ್ ಇದ್ದಾವೆ. ಸೊ ಪ್ರತಿಯೊಂದು ಇಂಡಸ್ಟ್ರಿಗಳಿಂದನೂ ಕವರ್ ಅಪ್ ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ದರ್ಶನ್ ಸರ್ ಅಭಿಮಾನಿಗಳೇನಾದರೂ ನೀವಿದ್ದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಖುಷಿ ಸುದ್ದಿ ಅಂತೂ ಇದ್ದೇ ಇದೆ. ಸೊ ಇನ್ನು ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ, ಬ್ಲಿಂಕ್ ಮೂವಿ ಪೈರಸಿ ಬಗ್ಗೆ ನಾವು ಮಾತಾಡಲೇಬೇಕು ಗುರು. ಡೈರೆಕ್ಟರ್ ರವಿಚಂದ್ರನ್ ಸರ್ ಅವರು ಇದ್ರ ಬಗ್ಗೆ ಒಂದು ವಿಡಿಯೋ ಅನ್ನೋದನ್ನ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು QR ಕೋಡ್ನ ಸ್ವತಃ ಅಪ್ಲೋಡ್ ಮಾಡಿದ್ದಾರೆ. ಸೊ ಏನಪ್ಪ ವಿಷಯ ಅಂದರೆ, ಈ ಬ್ಲಿಂಕ್ ಮೂವಿ ಏನಿದೆ ಶ್ರೀನಿಧಿ ಅವರ ಡೈರೆಕ್ಷನಲ್ಲಿ ಬಂದಿರೋ ಒಂದು ಮೂವಿ. ಆ್ಯಂಡ್ ಇದಕ್ಕೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ರವಿಚಂದ್ರನ್ ಸರ್ ಅವರು ಇದಕ್ಕೆ ಪ್ರೊಡ್ಯೂಸರ್ ಅಂತ ಮಾಹಿತಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಈ ಮೂವಿ ರಿಲೀಸ್ ಆದಮೇಲೆ ಸುಮಾರು ಜನ ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ಇಷ್ಟಪಡಲಿಲ್ಲ. ಅದಾದಮೇಲೆ ಸ್ವಲ್ಪ ಕಾಲ ಕಳೀತಾ ಸ್ವಲ್ಪ ದಿನ ಹೋಗ್ತಾ ಮೂವಿನ ಜನ ಇಷ್ಟಪಡೋದಕ್ಕೆ ಶುರು ಮಾಡಿಕೊಂಡ್ರು. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇಷ್ಟಪಟ್ಟ ಮೇಲೂ ಸಿನಿಮಾನ ಥಿಯೇಟರ್ಗೆ ಹೋಗಿ ಜನ ನೋಡೋಕ್ಕೆ ಇಷ್ಟಪಡಲಿಲ್ಲ. ಆದರೆ ಪೈರಸಿ ಮಾಡಿ ಲಿಂಕ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ಜನ ನೋಡಿ ಆ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಿನಿಮಾ ಅನ್ನೋದನ್ನು ನೋಡ್ತಾ ಇದ್ದಾರೆ. ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಿನಿಮಾ ಪೈರಸಿ ಆಗಿದೆ. OTT ಪ್ಲಾಟ್ಫಾರ್ಮ್ ಅಮೆಜಾನ್ ಪ್ರೈಮಲ್ಲಿ ಸ್ಟ್ರೀಮ್ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಿರ್ಮಾಪಕರು ಪ್ರಯತ್ನ ಪಡ್ತಿದ್ದಾರೆ. ಆ ಸ್ಟ್ರೀಮಿಂಗ್ ಆಗೋದಕ್ಕಿಂತ ಮುಂಚೆನೇ ಮೂವಿ ಅನ್ನೋದು ಪೈರಸಿಯಾಗಿ ಸುಮಾರು ಜನ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿದೆ ಅಲ್ಲಿ ಲಿಂಕ್ಸಲ್ಲಿ ಕ್ಲಿಕ್ ಮಾಡಿ ನೋಡ್ತಿದ್ದಾರೆ ಅಂತ ಮಾಹಿತಿಯನ್ನು ಅವರು ಹೊರಹಾಕಿದ್ದಾರೆ. ಅವ್ರ ಮನಸ್ಸಲ್ಲಿರೋ ದುಃಖನ ಹೊರಹಾಕಿದ್ದಾರೆ ಅಂತಲೇ ನನಗೆ ಅನಿಸ್ತಿದೆ. ಒಬ್ಬ ಪ್ರೊಡ್ಯೂಸರ್ ಆಗಿರೋರು ತುಂಬಾ ಕಷ್ಟಪಟ್ಟು ಸಿನಿಮಾಗೆ ಹಣ ಅನ್ನೋದನ್ನು ಹಾಕ್ತಾ ಇರ್ತಾರೆ. ಮೂವಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಹತ್ರ ಹಣ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಅದಾದಮೇಲೆ ಏನೇನೋ ಕಷ್ಟಪಟ್ಟು ಸಿನಿಮಾ ಅನ್ನೋದನ್ನು ಮಾಡ್ತಾರೆ, ಅದು ಸೆಕೆಂಡ್ರಿ ವಿಷಯ. ಇನ್ ಕೇಸ್ ಏನಾದರೂ ಮೂವಿ ಸಕ್ಸಸ್ ಅನ್ನೋದು ಪಡ್ಕೊಂಡ್ರೆ ಹಣ ಅನ್ನೋದು ಬರುತ್ತೆ. ಇನ್ ಕೇಸ್ ಏನಾದರೂ ಫೇಲ್ಯೂರ್ ಆದರೆ ತುಂಬಾ ಕಷ್ಟ ಆಗುತ್ತೆ. ಆ ಫೇಲ್ಯೂರು ಮತ್ತು ಸಕ್ಸಸ್ ಮಧ್ಯೆ ಇನ್ನೊಂದು ಇದೆಯಲ್ಲ, ಅದೇ ಪೈರಸಿ ಅಂತ ಹೇಳ್ಬೋದು. ಸಿನಿಮಾ ಇಷ್ಟಪಟ್ಟರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ದಿರಾ ಅಲ್ಲಿ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೂವಿನ ನೋಡ್ತಿದ್ರೆ ಆ ನಿರ್ಮಾಪಕರಿಗೆ ಕಷ್ಟ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಅದೇ ರೀತಿ ಬ್ಲಿಂಕ್ ಮೂವಿ ನಿರ್ಮಾಪಕರಿಗೂ ಸ್ವತಃ ಕಷ್ಟ ಅನ್ನೋದು ಬಂದಿದೆ. QR ಕೋಡ್ ಅನ್ನೋದನ್ನು ಸೈಡಲ್ಲಿ ಪ್ಲೇ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನೀವು ಮೂವಿ ನೋಡಿ ಇಷ್ಟಪಟ್ಟರೆ ನಿಮಗೆ ಎಷ್ಟು ಅಮೌಂಟ್ ಹಾಕ್ಬೋದು ಅಂತ ಅನಿಸುತ್ತೋ ಅಷ್ಟು ಅಮೌಂಟ್ನ ನೀವು ಸ್ವತಃ ಹಾಕಿದ್ರೆ ಆ ಡೈರೆಕ್ಟರ್ ಮತ್ತು ಆ ನಿರ್ಮಾಪಕರಿಗೆ ನೆಕ್ಸ್ಟ್ ಮೂವಿ ಮಾಡೋಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಪರಮ್ ಅವರ ಕಾಂಬಿನೇಷನ್ ಮತ್ತು ಡಾಲಿ ಧನಂಜಯ್ ಅವರ ನಾಯಕ ನಟನಾಗಿ ಮಾಡ್ತಿರೋ ಕೋಟಿ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ಮೇ 13ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ರಿಲೀಸ್ ಆಗೋಕ್ಕೆ ಹೊರಟಿದೆ. ಈಗಾಗಲೇ ಟ್ರೈಲರ್ ಅನ್ನೋದನ್ನು ನೀವು ನೋಡೇ ಇರ್ತೀರ ಅಂತ ನನಗೆ ಗೊತ್ತು. ಫಸ್ಟ್ ಸಿಂಗಲ್ ಅನ್ನೋದನ್ನು ಮೇ 13ನೇ ತಾರೀಕು ಸಾಯಂಕಾಲ ಈವ್ನಿಂಗ್ 5 ಗಂಟೆಗೆ ಫಸ್ಟ್ ಸಾಂಗ್ ಅನ್ನೋದು ರಿಲೀಸ್ ಆಗೋಕ್ಕೆ ಹೊರಟಿದೆ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ತರುಣ್ ಸುಧೀರ್ ಅವರು D59 ಬಗ್ಗೆ ಒಂದು ಮಾಹಿತಿ ಅನ್ನೋದನ್ನು ನೀಡಿದ್ದಾರೆ. ಈ ಮಾಹಿತಿನ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳ್ತಿರೋ ಪ್ರಶ್ನೆ ಏನಂದರೆ, ತರುಣ್ ಸುಧೀರ್ ಅವರ ಡೈರೆಕ್ಷನಲ್ಲಿ ಡಿ ಬಾಸ್ ಅವರು ಮಾಡ್ತಿರೋ ಪ್ರತಿಯೊಂದು ಮೂವಿನೂ ಹಿಟ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ಸಲ್ಲಿ ಬರೀರಿ. D59 ಅನ್ನೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸುಮಾರು ಜನ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ತುಂಬ ಜಾಸ್ತಿನೇ ಇಟ್ಕೊಂಡಿದ್ದಾರೆ. ದರ್ಶನ್ ಸರ್ ಅವರು ಸುಮಾರು ಮದಕರಿ ಮೂವಿ ಮಾಡೋಕ್ಕಿಂತ ಮುಂಚೆ ಈ ಮೂವಿ ಮಾಡಬೇಕು ಅಂತ ಸುಮಾರು ಡೈರೆಕ್ಟರ್ಸ್ ಜೊತೆ ಡಿಸ್ಕಷನ್ ಅನ್ನೋದನ್ನು ಮಾಡ್ತಾ ಇದ್ರಂತೆ. ಸೊ ಅದೇ ನಿಟ್ಟಿನಲ್ಲಿ ಕಾಟೇರ ಮೂವಿ ಅತಿ ದೊಡ್ಡ ಸಕ್ಸಸ್ನ ಪಡ್ಕೊಂಡು ತರುಣ್ ಸುಧೀರ್ ಅವರ ಮೇಲೆ ನಂಬಿಕೆನ ಇಟ್ಕೊಂಡು D59 ಅಂದರೆ ಸಿಂಧೂರ ಲಕ್ಷ್ಮಣ ಮೂವಿ ಏನಿದೆ ಇದನ್ನು ತರುಣ್ ಸುಧೀರ್ ಅವರೇ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ಈ ಮೂವಿನ ಪ್ಲಾನ್ ಮಾಡ್ತಿದ್ದಾರಂತೆ. ಈಗ ಸದ್ಯಕ್ಕೆ ಡೆವಿಲ್ ಮೂವಿಯಲ್ಲಿ ಬ್ಯುಸಿ ಇದ್ದಾರೆ. ಅದಾದಮೇಲೆ ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಇನ್ನೊಂದು ಮೂವಿ ಬರೋಕ್ಕೆ ಹೊರಟಿದೆ. ಅದಾದಮೇಲೆ ಬರ್ತಿರೋ ಮೂವಿನೇ D59 ಅಂದರೆ ಸಿಂಧೂರ ಲಕ್ಷ್ಮಣ ಮೂವಿ. 90s ನಡೆಯೋ ಒಂದು ಕಥೆ ಇದು. ಇದಕ್ಕೆ ಪ್ರೀ ಪ್ರೊಡಕ್ಷನ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 2 ವರ್ಷ ನಾನು ಇದ್ರ ಮೇಲೆ ವರ್ಕ್ ಮಾಡಿ ಅತಿ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದೀವಿ. ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ವರ್ಕೌಟ್ ಅನ್ನೋದು ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಹೊರ ಹಾಕಿದ್ದಾರೆ. ಸೊ ಇವಾಗಿಂದನೂ ಈ ಮೂವಿ ಬಗ್ಗೆ ಡಿಸ್ಕಷನ್ಸ್ ಮಾಡೋದು ತಪ್ಪು ಅಂತ ಸುಮಾರು ಜನ ಹೇಳ್ತಿದ್ರೆ, ನನ್ನ ಕೇಳಿದ್ರೆ ತಪ್ಪೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ತರುಣ್ ಸುಧೀರ್ ಅವರ ಡೈರೆಕ್ಷನಲ್ಲಿ ಡಿ ಬಾಸು ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೇ ಅಭಿಮಾನಿಗಳಿಗೆ ತುಂಬ ಖುಷಿ ಆಗ್ತಿತ್ತು. ಅಂಥದ್ರಲ್ಲಿ ನಮ್ಮ ಮಣ್ಣಿನ ಕತೆ ಹೇಳೋಕ್ಕೆ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಯಾಕೆ ತಾನೇ ಖುಷಿ ಆಗಲ್ಲ, ಯಾಕೆ ತಾನೇ ಅಪ್ಡೇಟ್ಸ್ ನೀಡಬಾರ್ದು? ಅದಕ್ಕೋಸ್ಕರನೇ ನಾನು ಇದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ.
D59 ಅನ್ನೋದು ಒಂದು ನೆಕ್ಸ್ಟ್ ಲೆವೆಲ್ ಮೂವಿ ಆಗಿರುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ಸಲ್ಲಿ ಬರೀರಿ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಡೆವಿಲ್ ಮೂವಿ ಶೂಟಿಂಗ್ ಅನ್ನೋದು ಮೇ 15ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಈಗ ಸದ್ಯಕ್ಕೆ ಒಂದು ತಿಂಗಳಿಂದ ಮೂವಿಯ ಶೂಟಿಂಗ್ ಅನ್ನೋದು ಸ್ಟಾಪ್ ಮಾಡಿದರು. ಕಾರಣ ಏನು ಅಂತ ನಿಮಗೂ ಸ್ವತಃ ಗೊತ್ತೇ ಇರುತ್ತೆ. ಡೆವಿಲ್ ಮೂವಿ ಶೂಟಿಂಗ್ ಮಾಡುವಾಗ ದರ್ಶನ್ ಸರ್ಗೆ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ಈಗ ಸ್ವಲ್ಪ ಚೇತರಿಸ್ಕೊಂಡು ಅಂದರೆ ನಾರ್ಮಲ್ ಕಂಡೀಷನ್ಸ್ಗೆ ಬಂದು ಮತ್ತೆ 15ನೇ ತಾರೀಕಿಂದ ಮೂವಿ ಶೂಟಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಿದ್ರು ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇನ್ನೊಂದು ಮಾಹಿತಿ ಹೇಳ್ಬೋದು, ಆ ಹ್ಯಾಂಡ್ ಫ್ರ್ಯಾಕ್ಚರ್ ಆಗ್ತೀರಾ ಇದ್ದಿದ್ರೆ 70% ಆಫ್ ಶೂಟಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಬಿಡ್ತಿದ್ದೆ ಅಂತ ದರ್ಶನ್ ಸರ್ ಅವರು ಹೇಳಿದ್ದಾರೆ. ದರ್ಶನ್ ಸರ್ ಅವರು ಹೇಳಿದಾರಾ ಅಥವಾ ಟೀಮ್ ಕಡೆಯಿಂದ ಬಂದಿದೆ ಮಾಹಿತಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಅತಿ ಶೀಘ್ರದಲ್ಲೇ ಇದರ ಅಪ್ಡೇಟ್ಸ್ ಅನ್ನೋದು ಮತ್ತೆ ಬರೋಕ್ಕೆ ಹೊರಡ್ತಾನೆ ಇರುತ್ತೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾನೆ ಹೋಗ್ತಾನೆ ಇರ್ತೀನಿ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಅವರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿದೆ. ಮೇ 17ನೇ ತಾರೀಕು ಮೂವಿ ಅನ್ನೋದು ರಿಲೀಸ್ ಆಗ್ತಿದೆ. UI ಮೂವಿ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಕೊಡ್ತಾರೇನೋ ಅಂತ ಸುಮಾರು ಜನ ಕಾಯ್ತಾ ಇದ್ರೆ, ಈ UI ಮೂವಿಗೆ ಹೈಪ್ ಕೊಡೋದಕ್ಕೋಸ್ಕರ ಮೂವಿನ ಮತ್ತೆ ಲಾಂಚ್ ಮಾಡ್ತಿದ್ದಾರೆ ಅಂತಲೇ ಅನ್ಕೋಬೋದು. ಸಿನಿಮಾಗೆ ಯಾರೆಲ್ಲ ಹೋಗಿ ಸಿನಿಮಾ ನೋಡ್ತೀರಾ ಅಂತ ಕಮೆಂಟ್ಸಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಕಾಂತಾರ ಪ್ರೀಕ್ವೆಲ್ ಮೂವಿ ಏನು ಶೂಟ್ ಆಗ್ತಿದೆಯೋ ಈ ಮೂವಿ ಬಂದ್ಬಿಟ್ಟು 125 ಕೋಟಿಗೆ ಅಮೆಜಾನ್ ಪ್ರೈಮ್ ಅವರು ಡಿಜಿಟಲ್ ರೈಟ್ಸ್ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇನ್ನು ಒಂದು ತಿಂಗಳ ಹಿಂದೆನೇ ಗೊತ್ತಿತ್ತು ಅಮೆಜಾನ್ ಪ್ರೈಮ್ ಅವರೇ ಈ ಮೂವಿನ ಪಡ್ಕೊಂಡಿದ್ದಾರೆ ಡಿಜಿಟಲ್ ರೈಟ್ಸ್ ಅನ್ನೋದನ್ನು ಅಂತ ಗೊತ್ತೇ ಇತ್ತು. ಆದರೆ ಎಷ್ಟು ಅಮೌಂಟ್ಗೆ ಪಡ್ಕೊಂಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 125 ಕೋಟಿಗೆ ಡಿಜಿಟಲ್ ರೈಟ್ಸ್ ಅನ್ನೋದನ್ನು ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ದಿನ ಮೂವಿಯ ಅಪ್ಡೇಟ್ಸ್ ಅನ್ನೋದು. ಸೊ ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಖುಷಿ ಪಡ್ತೀನಿ ನಾನು. ಯಾಕಂತ ಗೊತ್ತಿಲ್ಲ, ನನ್ನ ವಿಡಿಯೋ 30-40 ವ್ಯೂಸಲ್ಲೇ ಸ್ಟ್ರಕ್ ಆಗ್ತಿದೆ. ಸೊ ಒಳ್ಳೆ ದಿನ ನಮಗೂ ಬರುತ್ತೆ ಅಂತ ಪ್ರತಿದಿನ ಕಷ್ಟಪಟ್ಟು ಮೂವೀಸ್ ಬಗ್ಗೆ, ನನ್ನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮತ್ತು ಎಲ್ಲ ಇಂಡಸ್ಟ್ರಿಗಳ ಬಗ್ಗೆನೂ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಅಪ್ಡೇಟ್ಸ್ ಅನ್ನೋದು ಕೊಡ್ತಾ ಹೋಗ್ತೀನಿ. ಸೊ ಇನ್ ಕೇಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದ್ರೆ ತುಂಬಾ ಖುಷಿ ಪಡ್ತೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.